ಈ ದಿವಸ ಪವಿತ್ರವಾದ ದಿವಸ 2025-26ನೇ ಸಾಲಿನ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮ, ಅದ್ದೂರಿ ಸಂಭ್ರಮ ನಮ್ಮ ಒಳಗೇರಿ ಗ್ರಾಮದಲ್ಲಿ ಎರಡೂ ಶಾಲೆಗಳು ಸೇರಿ ನಮ್ಮ ಗ್ರಾಮಸ್ಥರು ಎರಡೂ ಶಾಲೆಗಳಿಗೆ ಬೆಂಬಲವನ್ನು ಕೊಟ್ಟು ಆ ಶಾಲೆ ಬೇರೆ ಇಲ್ಲ ಈ ಶಾಲೆ ಬೇರೆ ಇಲ್ಲ ಅಂತ ಹೇಳಿ ಸಂತೋಷದಿಂದ ಎಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾ ಇದ್ದಾರೆ. ಮೊದಲುಗೊಂಡು ನಮ್ಮ ಗ್ರಾಮದವರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ಆವ ಶಾಲೆ ಮುಖ್ಯೋಪಾಧ್ಯಾಯರು ಮತ್ತು ಪ್ರೌಢಶಾಲೆ ಮತ್ತು ಈ ಶಾಲೆಯ ಎರಡು ಮುಖ್ಯೋಪಾಧ್ಯಾಯರುಗಳು ಹಾಗೂ ಮುಖ್ಯ ಶಿಕ್ಷಕಿಯರು ಎಲ್ಲರೂ ಅವರ ಜೊತೆನಾಡಿ ಒಡನಾಡಿ ಮಕ್ಕಳಿಗೆ ಬೋಧನೆಗಳನ್ನು ವಿದ್ಯಾಭ್ಯಾಸಗಳನ್ನು ಕಲಿಸಿದ್ದಾರೆ. ಹಾಗಾಗಿ ನಮ್ಮ ಗ್ರಾಮಸ್ಥರು ಎಲ್ಲರೂ ಹೆಸರು ಹೇಳಿಲ್ಲ ಅಂತ ಅನುಭವವನ್ನು ಭಾವಿಸ್ಕೊಂಬೇಡಿ. ಈಗಾಗಲೇ ಎಲ್ಲರೂ ಕೂಡ ನಮ್ಮ ಗ್ರಾಮದಿಂದ ಪ್ರೀತಿಯಾಗಿ ನಮ್ಮ ವೇದಿಕೆಯಲ್ಲಿ ಎಲ್ಲರೂ ಕೂಡ ಆಸೀನರಾಗಿದ್ದಾರೆ. ಹಾಗೂ ನಮ್ಮ ಗ್ರಾಮಸ್ಥರೆಲ್ಲರೂ ಕೂಡ ಆಸೀನರಾಗಿದ್ದೀರಾ. ನಮ್ಮ ಮುದ್ದು ಮಕ್ಕಳು ಕೂಡ ಎಲ್ಲ ಆಸೀನರಾಗಿದ್ದೀರಾ. ಈ ದಿವಸದ ಕಾರ್ಯಕ್ರಮಕ್ಕೆ ಬಂದು ನಮ್ಮ HM ಇಬ್ಬರು ಕೂಡ ಎರಡು ಶಾಲೆಯವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕು ಅಂತಂದ್ರು. ಖಂಡಿತವಾಗೂ ಬಂದು ಈ ಕಾರ್ಯಕ್ರಮ ನೆರವೇರಿಸ್ಕೊಡ್ತೀನಿ ಅಂತ ಹೇಳಿದ್ವಿ. ಹಾಗಾಗಿ ಈ ಕಾರ್ಯಕ್ರಮ ನೆರವೇರ್ತಾ ಇದೆ. ಇದುವರೆಗೂ ಎಲ್ಲರೂ ಮಾತನಾಡಿದ್ರು ಯಾವ ಶಾಲೆ ಏನು ಮಾಡ್ಬೇಕು ಏನು ಅಂತ. ಈಗ ಎಲ್ಲ ಪ್ರೈವೇಟ್ ಶಾಲೆಗೆ ಕಳಿಸ್ತಾ ಇದ್ದಾರೆ ಮಕ್ಕಳನ್ನ, ಖಾಸಗಿ ಶಾಲೆಯಲ್ಲಿ ಕಳಿಸ್ತಾ ಇದ್ದಾರೆ. ಇಲ್ಲಿ ಗೌರ್ಮೆಂಟ್ ಶಾಲೆಗಳಲ್ಲಿ ಈ ತರ ವ್ಯವಸ್ಥೆ ಮಾಡಿ ಎಲ್ಲವನ್ನ ಪಡ್ಕೊಳ್ಳೋದು ಸುಮಾರು ವರ್ಷದಿಂದ ನಾವು ಎಲ್ಲರೂ ಹೇಳ್ತಲೇ ಇದ್ದೀವಿ. ಎಲ್ಲ ತುಂಬ ಕಳಿಸೋದಿಲ್ಲ. ಒಂದು 7-8 ವೆಹಿಕಲ್ ಬರ್ತಾವೆ ನಮ್ಮೂರಿಗೆ. ಈ ಶಾಲೆ ಉಳಿಯುತ್ತೆ. ಖಂಡಿತವಾಗಿ ಎಲ್ಲರೂ ನಮ್ಮ ಊರು ಗ್ರಾಮದವರು ತಾಯಂದಿರು ತಂದೆಯರು ಮನಸ್ಸು ಮಾಡಿದ್ರೆ ಈ ಶಾಲೆ ಖಂಡಿತವಾಗಿ ಉಳಿಯುತ್ತೆ. ನೀವೆಲ್ಲರೂ ಮನಸ್ಸು ಮಾಡಿ ನೋಡಿ. ಎಂತೆಂಥ ಸ್ಪೀಚ್ಗಳನ್ನು ಇಂಗ್ಲಿಷ್ ಸ್ಪೀಚ್ ಇಲ್ಲ ಅಂತಿದ್ರಿ, ನನಗೆ ನೋಡಿ ಬಹಳ ಖುಷಿ ಆಯಿತು. ಮಕ್ಕಳ ಖಂಡಿತವಾಗಿ ನಮ್ಮ ಶಾಲೆ ಉಳಿಸಿ, ನಮ್ಮ ಶಾಲೆಗಳನ್ನು ಬೆಳೆಸಿ ಅಂತ ಹೇಳ್ತಾ ನಾನು ಹೆಚ್ಚಿಗೆ ಮಾತನಾಡಕ್ಕೆ ಹೋಗಲ್ಲ. ಇಷ್ಟೊಂದು ಪ್ರೋತ್ಸಾಹವನ್ನು ಮಾಡ್ತಾ ಇದ್ದಾರೆ ಒಳಗಿರಲಿ ಗ್ರಾಮದಲ್ಲಿ. ದೇವ್ರ ಕೆಲಸ ಆಗ್ಬೋದು, ಇನ್ನೊಂದು ಆಗ್ಬೋದು. ರಾಜಕೀಯ ಒಂದು ಕಡೆ ಬಿಟ್ಟಾಕಿ ರಾಜಕೀಯ ಮಾಡ್ಕೋತೀರಾ. ದೇವ್ರ ಕೆಲಸ ಮಾಡೋದ್ರಲ್ಲಿ ನಂಬರ್ 1ನೇ ಕೆಲಸ ಆಗಿದೆ. ಖಂಡಿತವಾಗೂ ಈಗಾಗಲೇ ದೇವ್ರ ಕೆಲಸಗಳೆಲ್ಲವೂ ಕೂಡ ಸಕಲವಾಗಿ ಬರಾಬರಿ ಹಿಂದಿನಿಂದಲೂ ಕೂಡ ಈಗ ಸುಮಾರು 10-15 ವರ್ಷದಿಂದ ತುಂಬಾ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಕೆಲಸದಲ್ಲಿ ಎಲ್ಲ ಒಂದು ಸಣ್ಣ ಪುಟ್ಟ ಬರ್ತಾವೆಲ್ಲ ಹಿಂದಕ್ಕೆ ಹಾಕಿ ನಿಜವಾಗ್ಲೂ ಈ ಕೆಲಸಗಳಲ್ಲಿ ಆಮೇಲೆ ಇದರಲ್ಲೂ ಕೂಡ ನಮ್ಮ ಹೈಸ್ಕೂಲ್ ಮಾಸ್ಟರ್ಗಳು, ಮಿಡ್ಲ್ ಸ್ಕೂಲ್ ಟೀಚರ್ಗಳು, ಎಂತೆಂಥ ಟೀಚರ್ಸ್ಗಳು ಎಲ್ಲೆಲ್ಲಿಂದ ಬಂದಿದ್ದಾರೆ, ಎಂತೆಂಥ ಪಾಠಗಳನ್ನು ಮಾಡ್ತಾ ಇದ್ದಾರೆ. ಸುಮ್ಮನೆ ಎಲ್ಲೆಲ್ಲೋ ಕಳಿಸ್ತೀರಾ, ಎಲ್ಲೆಲ್ಲೋ ಮಾಡ್ತಾರೆ. ಶಾಲೆ ಉಳಿಸಿ ಎಲ್ಲ ಗಳಿಸಿ ಅಂತ ಹೇಳ್ತಾ. ಹಾಗಾಗಿ ನಾನು ಹೆಚ್ಚಿಗೆ ಮಾತನಾಡಕ್ಕೆ ಹೋಗಲ್ಲ. ಇನ್ನೂ ಬಹಳ ಕಾರ್ಯಕ್ರಮವೇ, ಬಹಳ ಮಾತನಾಡೋದಿದೆ. ನನಗೆ ಮಾತನಾಡಲು ಅವಕಾಶ ಕೊಟ್ಟಂತ ಎಲ್ಲರಿಗೂ ವಂದಿಸಿ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.